ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನನ್ನ ಎಪಿಸೋಡಲ್ಲಿ ಯಾವ ಪೇರೆಂಟ್ಸು ಚೆನ್ನಾಗಿ ಮಾತಾಡಿದ್ರು, ಅದ್ರ ಜೊತೆಗೆ ಯಾರು ನೆನ್ನೆ ಎಪಿಸೋಡಲ್ಲಿ ಟಾಸ್ಕನ್ನು ಸಖತ್ತಾಗಿ ಆಟ ಆಡಿದ್ರು ಅಂತ ನಿಮ್ಗೆ ಅನ್ನಿಸ್ತು, ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟ್ಸ್ ಬರುತ್ತೆ ಅಂತ. ಎಂಡ್ ಆಫ್ ದಿ ಡೇ ಗೊತ್ತಾಗುತ್ತೆ. ಗುರು, ನನ್ನ ಎಪಿಸೋಡು ಚೆನ್ನಾಗಿತ್ತು ಅಂತ ಅನ್ನಿಸ್ತು, ಪರವಾಗಿಲ್ಲ, ಓಕೆ ಥರ ಎಪಿಸೋಡು. ಸ್ಟಾರ್ಟಿಂಗಲ್ಲೇ ಪ್ರಿನ್ಸಿಪಾಲು ಏನು ಮಾಡ್ತಾರೆ, ಪೇರೆಂಟ್ಸ್ ಮೀಟಿಂಗು ಅಂತ ಅಂದ್ಬಿಟ್ಟು ಪೇರೆಂಟ್ಸ್ಗೋಸ್ಕರ ಕಾಲ್ ಮಾಡ್ತಾರೆ. ಯಾಕಂತಂದರೆ ಇದು ಕಾಲೇಜ್ ಅಲ್ವಾ, ಬಿಗ್ ಕಾಲೇಜು. ಅದಕ್ಕೋಸ್ಕರ ಯಾರ್ಯಾರು ಚರ್ಚಾ ಸ್ಪರ್ಧೆಯಲ್ಲಿ ಫೇಲ್ ಆಗಿದ್ದಾರೋ ಅವ್ರಿಗೆ ಪೇರೆಂಟ್ಸ್ಗೆ ಕಾಲ್ ಮಾಡಿ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಮೊದಲನೇದಾಗಿ ಬಂದಾಗ ಇಲ್ಲಿ ಸ್ಟಾರ್ಟಿಂಗಲ್ಲಿ ರಾಶಿಕಾ ಅವರ ತಮ್ಮಗೆ ಫೋನ್ ಮಾಡ್ತಾರೆ. ಗುರು, ರಾಶಿಕಾ ಅವ್ರ ತಮ್ಮ ಸಖತ್ತಾಗಿ ಚೆನ್ನಾಗಿ ಮಾತಾಡಿದ್ರು ಗುರು, ಪರವಾಗಿಲ್ಲ, ಟೂ ಗುಡ್ ಅಂತ ಅನ್ನಿಸ್ತು. ಬಟ್ ಅವರವರ ಮನೆಯವರು ಅವರವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋದು ಒಳ್ಳೆಯದೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲೋ ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ನನಗೆ ಅನ್ನಿಸ್ತು. ಅದರ್ವೈಸ್ ಪರವಾಗಿಲ್ಲ, ಚೆನ್ನಾಗಿ ಇದು ಮಾಡಿದ್ರು. ರಾಶಿಕಾ ಮಾತ್ರ ಇಲ್ಲಿ ಸ್ವಲ್ಪ ಟೂ ಎಮೋಷನಲ್ ಆಗಿ ಸ್ವಲ್ಪ ಇದು ಮಾಡ್ತಾಯಿದ್ರು. ಏನೂ ಮಾಡೋಕ್ಕಾಗಲ್ಲ ಗುರು, ಆಲ್ರೆಡಿ ಮಂತ್ ಆಗ್ತಾ ಇದೆ. ಸ್ವಲ್ಪ ಫ್ಯಾಮಿಲಿ ಬಗ್ಗೆ ಎಲ್ಲರಿಗೂ ನೆನಪಿರೋದಂತೂ ಗ್ಯಾರಂಟಿ. ಅದಾದಮೇಲೆ ರಿಷಾ ಅವರ ತಂಗಿ ಕಾಲ್ ಮಾಡ್ತಾರೆ. ಅವರು ರಿಷಾ ಅವ್ರಿಗೆ ಡೈರೆಕ್ಟ್ ಇನ್ಪುಟ್ ಕೊಡ್ತಾರೆ. ಗುರು, ತಿದ್ಕೋಬೇಕಷ್ಟೇ ರಿಷಾ ಅವರು, ಕಾಮಿಡಿ ಬಿಟ್ಬಿಡು, ಗೇಮ್ ಕಡೆ ಫೋಕಸ್ ಮಾಡು. ಅಂದರೆ ಚಂದ್ರಪ್ರಭಾ ಗಿಲ್ಲಿ ಇವೆಲ್ಲ ಬಿಟ್ಬಿಡು, ಡೈರೆಕ್ಟಾಗಿ ನಿನ್ನ ಗೇಮ್ ನೀನು ಆಡು ಅಂತ ಡೈರೆಕ್ಟಾಗಿ ಇಂಟು ಕೊಟ್ಟಿದ್ದಾರೆ. ಇನ್ನೂ ಚೇಂಜ್ ಆಗಿಲ್ಲ ಅಂತಂದರೆ ರಿಷಾ ಗೌಡ ಅವರು ಮನೆಗೆ ಹೋಗ್ಬೇಕಷ್ಟೇ. ಆಗದ ಕತೆ ನೋಡೋಣ, ಚೇಂಜ್ ಮಾಡ್ಕೋತಾರ, ಹಂಗೆ ಇರ್ತಾರೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಅದಾದಮೇಲೆ ಅಶ್ವಿನಿ ಗೌಡ ಅವರ ತಮ್ಮ ಅವ್ರಿಗೆ ಫೋನ್ ಮಾಡ್ತಾರೆ. ಅಶ್ವಿನಿ ಗೌಡ ಅವರ ಎಕ್ಸ್ಪ್ರೆಷನ್ಸ್ ನೋಡಬೇಕು. ಅಶ್ವಿನಿ ಗೌಡ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಇಂಡಿವಿಜುವಲ್ ಆಗಿ ಆಡ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂತ ಹೇಳಿದ ತಕ್ಷಣ ಒಂದು ಜೋಶಲ್ಲಿ ಒಂದು ಅಂತಾರೆ, ನೋಡಬೇಕಾಗಿತ್ತು, ಸಖತ್ತಾಗಿತ್ತು ಗುರು. ಇನ್ನೊಂದು ಕಡೆ ಈ ಜಾನ್ವಿ ಮಾತ್ರ ಸಿಂಪತಿ ಡ್ರಾಮಾಗಳು ಗುರು, ಅದೆಲ್ಲ ನಿಜವಾಗ್ಲು ನಾಮಿನೇಟ್ ಆಗಿದ್ದಿದ್ರೆ ಮನೆಯಿಂದ ಫೋನ್ ಕಾಲ್ ಬಂದಿರೋದು ಅಂತ ಹತ್ಕೊಂಡೋಗಿ ಒಂದು ಕಡೆ ಕೂತ್ಕೋತಾರೆ. ಕಳಿಸ್ಬಿಡಿ ಮನೆಗೆ, ಯಾಕೆ ಮನೆಯಲ್ಲೇ ಅಲ್ವಾ? ಬರೀ ಸಿಂಪತಿ ಡ್ರಾಮಾ ಆಡಿದ್ರೆ ಬೇಜಾರಪ್ಪ ನನಗೆ. ಏನಿದ್ರೆ ಗೇಮ್ ಥರ ನೋಡಬೇಕು. ಬೇಜಾರಾಗುತ್ತೆ ಗುರು, ಎಲ್ಲರಿಗೂ ಬೇಜಾರಾಗುತ್ತೆ, ಮನೆ ಕಡೆ ಜ್ಞಾಪಕ ಬಂದೇ ಬರುತ್ತೆ. ಬಟ್ ಅದನ್ನು ಬಿಟ್ಬಿಟ್ಟು ಎಷ್ಟಿದ್ರಲ್ಲಿರಬೇಕು ಅಷ್ಟಿದ್ರಲ್ಲಿರಬೇಕು. ಅದು ಓವರ್ ಆಗಿ ಇದು ಮಾಡಿಕೊಂಡು ನನ್ನನ್ನು ನಾಮಿನೇಟ್ ಮಾಡಿಬಿಟ್ಟಿದ್ದಿದ್ರೆ ಚೆನ್ನಾಗಿರೋದು. ಫೋನ್ ಕಾಲ್ ಬಂದಿರೋದಲ್ವ ಅಂತ ಅಂದ್ಬಿಟ್ಟು ಓವರ್ ಬಿಲ್ಡಪ್ ಅಂತ ನನಗೆ ಅನ್ನಿಸ್ತಪ್ಪ. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಅದೆಲ್ಲ ಆದಮೇಲೆ ನೆಕ್ಸ್ಟು ಧ್ರುವಂತ್ ಅವರ ತಮ್ಮ ಫೋನ್ ಮಾಡ್ತಾರೆ. ಧ್ರುವಂತು ಸಿಂಪತಿ ಡ್ರಾಮಾ ಮಾಡ್ತಾ ಇಲ್ಲ, ಇಂಡಿವಿಜುವಲ್ ಗೇಮ್ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಆಡ್ತಾ ಇದ್ದಾನೆ ಅಂತ ಅವರು ಡಿಫೆಂಡ್ ಮಾಡ್ಕೊತಾರೆ. ಧ್ರುವಂತ್ಗೂ ಸ್ವಲ್ಪ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಅದಾದಮೇಲೆ ಧನು ಅವರ ಅಮ್ಮ ಫೋನ್ ಮಾಡ್ತಾರೆ. ಗುರು, ಧನು ಟೂ ಎಮೋಷನಲ್ ಗುರು. ಧನು ಕೂಡ ಡೈರೆಕ್ಟಾಗಿ ಇಂಟು ಕೊಡ್ತಾರೆ. ನೀನು ಮಾತಾಡ್ತಾ ಇಲ್ಲ, ನೀನು ಸಿಂಗಲ್ ಆಗಿ ಮಾತಾಡ್ತಾ ಇದ್ದೆ, ಬಟ್ ಲೆಂತಿ ಕಾನ್ವರ್ಸೇಷನ್ಸ್ ನೀನು ಮಾಡ್ತಾ ಇಲ್ಲ, ಆರ್ಗ್ಯುಮೆಂಟ್ಸ್ ಮಾಡ್ತಾ ಇಲ್ಲ. ಅದನ್ನು ಚೆನ್ನಾಗಿ ಬಿಲ್ಡ್ ಮಾಡ್ಕೊ ಅಂತ ಅವ್ರ ಅಮ್ಮ ಇನ್ಪುಟ್ ಕೊಟ್ಟಿದ್ದಾರೆ. ಅದನ್ನು ಬಿಲ್ಡ್ ಮಾಡಿಕೊಂಡ್ರೆ ಧನು ಕೂಡ ಚೆನ್ನಾಗಿ ಮುಂದುವರಿಬೋದು ಗುರು ಬಿಗ್ ಬಾಸ್ ಹೌಸಲ್ಲಿ. ಯಾಕಂತಂದರೆ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟು. ಸೆಂಟ್ರಲ್ ಹೋದರೆ ಬೇಜಾರಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಅದಾದಮೇಲೆ ಗಿಲ್ಲಿ ಅವ್ರ ಅಪ್ಪ ಫೋನ್ ಮಾಡ್ತಾರೆ. ಗುರು, ತಂದೆ ಅಂತೆ ಮಗ, ಮಗನಂತೆ ತಂದೆ, ಇಬ್ಬರಿಗೂ ಸರಿಯಾಗಿದ್ದಾರೆ ಗುರು. ಸೇಮ್ ಅದೇ ಥರ ಗಿಲ್ಲಿ ಜೆರಾಕ್ಸ್ ಥರ ಇದ್ದಾರೆ, ಅದೇ ಥರ ಪಂಚಿಗಳಾಗ್ತಾ ಇದ್ರು. ಸೋತೋಗಿದ್ದಾರ, ಯಾಕೆ ಸೋತೋಗ್ಬೇಕು, ಏನಕ್ಕೆ ಸೋತೋಗ್ಬೇಕು, ಒಳ್ಳೆ ಸಖತ್ತಾಗಿ ಪಂಚಿಗಳಾಗ್ತಾ ಇರ್ತಾರೆ. ಈ ಕಡೆ ಗಿಲ್ಲಿ ಬೇರೆಗೆ ರನ್ನಿಂಗ್ ಕಾಮೆಂಟ್ರಿ ಗಿಲ್ಲಿದು, ಆ ರನ್ನಿಂಗ್ ಕಾಮೆಂಟ್ರಿ ನೋಡ್ಬೇಕಾ, ಸಖತ್ತಾಗಿರುತ್ತೆ. ಒಂದು ಸ್ವಲ್ಪ ಸಖತ್ತಾಗಿತ್ತು ಅಂತ ಅನ್ನಿಸ್ತು ಗುರು. ಗಿಲ್ಲಿ ಅವ್ರ ತಂದೆ ಮಾತಾಡಿದ್ದು ಮಾತ್ರ ಹಳ್ಳಿ ಕಡೆಯಿಂದ ಒಂಥರ ಇನ್ನೋಸೆಂಟ್ ಆಗಿ ಮಾತಾಡ್ದಂಗಿತ್ತು. ಯಾಕೆ ಸೋತೋಗ್ಬೇಕು, ಎಲ್ಲ ಪಾತ್ರ ಚೆನ್ನಾಗಿ ಮಾಡಿ ಹಂಗೆ ಹಿಂಗೆ ಅಂತ ಒಂಥರ ಚೆನ್ನಾಗಿ ಮಾತಾಡಿದ್ರು ಅಂತ ಅನ್ನಿಸ್ತು ನನಗೆ. ಬಟ್ ನೋಡಬೇಕು ಏನಾಗುತ್ತೆ ಏನೋ ಅಂತ. ನೆಕ್ಸ್ಟು ಮಾಳು ಅವರ ಮಿಸಸ್ಸು ಅವರು ಫೋನ್ ಮಾಡ್ತಾರೆ. ಮಾಳು ಎಲ್ಲೂ ಮಾತಾಡ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದಾಗ ಅವ್ರ ಮಿಸಸ್ಸು ಅವ್ರಿಗೆ ಹೇಳ್ತಾರೆ ಸೈಲೆಂಟ್ ಆಗಿದ್ದಾರೆ ಅಷ್ಟೇ, ಬಟ್ ಜಗಳ ಮಾಡೋದು ಒಂದೇನಾ ಬಿಗ್ ಬಾಸು, ಅವ್ರಿಗೇಮ್ ಅವ್ರು ಆಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ಮಾಳುಗೆ ಎಲ್ಲ ಜೊತೆ ಸ್ವಲ್ಪ ಬೇರೆ ಆಕ್ಟಿವ್ ಆಗಿರು ಅಂತ ಹೇಳಬೇಕಾಗಿತ್ತು. ಬಟ್ ಅವರೇ ಕ್ಲಾರಿಫೈ ಕೊಟ್ಟರು, ಲ್ಯಾಂಗ್ವೇಜು ಸ್ವಲ್ಪ ಇವ್ರು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ, ಅದರಿಂದ ಅವರು ಸುಮ್ಮನೆ ಇದ್ದಾರೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಮಲ್ಲಮ್ಮ ಅವರ ಮೇಡಮ್ ಇದ್ದಾರಲ್ವಾ, ಪಲ್ವಿ ಮೇಡಮ್ಮು, ಅವ್ರು ಫೋನ್ ಮಾಡಿದರು. ಮಲ್ಲಮ್ಮ ಚೆನ್ನಾಗಿ ಆಡ್ತಾ ಇದ್ದೀರಾ, ಏನು ತಲೆ ಕೆಡ್ಸ್ಕೊಬೇಡಿ, ಹಿಂಗೆ ಆಟ ಆಡಿ ಹಂಗೆ ಆಟ ಆಡಿ ಅಂತ ಅಂದ್ಬಿಟ್ಟು ಸ್ವಲ್ಪ ಮೋಟಿವೇಶನ್ ಕೊಡ್ತಾರೆ. ಬಟ್ ಮಲ್ಲಮ್ಮಗೆ ಅರ್ಥ ಆಗಿರ್ಬೇಕಲ್ಲ. ನೆಕ್ಸ್ಟ್ ರಕ್ಷಿತನ ಧ್ರುವಂತು ಯಾರಾದರೂ ಕೂತ್ಕೊಂಡು ಹಿಂಗೆ ಹೇಳಿದ್ರು ನಾನು ನಿಮ್ಮ ಮೇಡಮ್ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ರೆ ಅವಾಗ ಅರ್ಥ ಆಗುತ್ತೆ.
ಗುರು ಈ ಎಷ್ಟು ಯಾರ್ಯಾರ್ದು ಫೋನ್ ಕಾಲ್ ಬಂತೋ ಈ 8 ಜನನು ನಾಮಿನೇಟ್ ಆಗಿದ್ದಾರೆ. ಈ ವೀಕು ಶಾಕಿಂಗ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ. ನಿಮ್ಮ ಫೇವ್ರೇಟ್ಗೆ ನೀವು ಸ್ಟ್ರಾಂಗ್ ಆಗಿ ವೋಟಿಂಗ್ ಹಾಕ್ಕೋಬೇಕು. ಇಲ್ಲ ಅಂತಂದರೆ ಗ್ಯಾರಂಟಿ ನಿಮ್ಮ ಕಂಟೆಸ್ಟೆಂಟು ಈ ವೀಕು ಆಚೆ ಬರೋದಂತೂ ಕನ್ಫರ್ಮ್ ಅಂತ ಹೇಳ್ಬೋದು. ನೆಕ್ಸ್ಟು ಅದಾದಮೇಲೆ ಈ ಗಿಲ್ಲಿ ಮತ್ತು ಕಾವ್ಯದು ಆ ಕಾಲೆಲ್ಲ ಮುಗಿದ ಮೇಲೆ ಸ್ವಲ್ಪ ಫನ್ನಿ ಮಾಡೋಕ್ಕೋಗಿ ಒಬ್ರಿಗೊಬ್ರು ಕೋಪ ಮಾಡ್ಕೊಂಡು ಗಿಲ್ಲಿ ಕಾವ್ಯನ ಹೊಡಿತಾನೆ. ಬಟ್ ಕಾವ್ಯ ಸೀರಿಯಸ್ ಮಾಡ್ಕೊತಾರೆ ಗುರು ಗಿಲ್ಲಿ ಸ್ವಲ್ಪ ಬರ್ತಾ ಹರ್ಟ್ ಆಗೋ ಥರ ಮಾಡ್ತಾ ಇದ್ದಾನೆ. ಇದು ಗಿಲ್ಲಿಗೆ ಒಂದು ಕ್ಲಾಸ್ ಹಾಕ್ಬೇಕು ಗುರು, ಸೀರಿಯಸ್ ಆಗಿ ಒಂದು ಕ್ಲಾಸ್ ಹಾಕ್ಬೇಕು ಗಿಲ್ಲಿ ಆಗಿ ಚೇಂಜ್ ಆಗ್ತಾನೆ ಅಂತ ನನ್ನ ಒಪಿನಿಯನ್. ಇಲ್ಲ ಅಂತಂದ್ರೆ ಇದೇ ಥರ ಇದ್ರೆ ಕಷ್ಟ ಆಗುತ್ತೆ. ಬಿಗ್ ಬಾಸು ಬಿಡ್ತಾ ಇದ್ದಾರೆ ಬೇಕಾಗಿ ಫೀಡ್ಬ್ಯಾಕ್ ಕೊಡದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ನೆಗೆಟಿವ್ ಆಗಲಿ, ಒನ್ ಸೈಡೆಡ್ ಆಗ್ಬಿಡುತ್ತೆ. ಇಲ್ಲ ಅಂತಂದ್ರೆ ಗೇಮು ಅಂತಂದ್ಬಿಟ್ಟು ಗಿಲ್ಲಿಗೂ ನೆಗೆಟಿವ್ ಆಗಲಿ ಅಂತಂದ್ಬಿಟ್ಟು ಬಿಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅದಾದ್ಮೇಲೆ ಎಲ್ಲ ನಮ್ಮ ಪ್ರಿನ್ಸಿಪಾಲು ಕನ್ಫೆಷನ್ ರೂಮಿಂದ ಆಚೆ ಬರ್ತಾರೆ. ಇವರೆಲ್ಲ ಟಿವಿ ಮುಂದೆ ಕುತ್ಕೊಂಡು ಎಲ್ಲ ಕೇಳಿಸ್ಕೊಂಡಿರ್ತಾರೆ. ರಾಶಿಕಾ ಅನ್ನೆಸೆಸರಿ ಆರ್ಗ್ಯುಮೆಂಟ್ ಗುರು, ನನಗನ್ಸಿದ್ದು ಹೇಳ್ತಾ ಇದ್ದೀನಿ. ನಾನು ಎಲ್ಲಿ ಲಾಸ್ಟ್ ಇದ್ದೀನಿ, ಹೋಗು ಬಾ ಅಂತ ಮಾತಾಡಬೇಡ, ಈ ಥರ ಮಾತುಗಳೆಲ್ಲ ಬೇಕಾಗಿಲ್ಲ ಗುರು. ರೆಸ್ಪೆಕ್ಟ್ ಕೊಡು, ರೆಸ್ಪೆಕ್ಟ್ ತಗೋ. ಏನು ಗುರು ನಾಮಿನೇಟ್ ಮಾಡಿದಾರ, ರೀಸನ್ ಕೇಳಬೇಕು. ಈಗ ಆರ್ಗ್ಯುಮೆಂಟ್ ವ್ಯಾಲಿಡ್ ಇದ್ರೆ ಮಾತಾಡಬೇಕು. ಈಗ ಧನು ಕೇಳಿದ್ರು, ಅವ್ರಿಗೆ ಹೇಳಿದ್ರು ಇಲ್ಲಪ್ಪ ಈ ಥರ ನಮ್ದು ಸಿಚುವೇಶನ್ ಈ ಥರ ಇತ್ತು, ನೀನು ಆರ್ಗ್ಯುಮೆಂಟ್ ಮಾಡ್ಕೊಂಡಿಲ್ಲ ಅಂತ. ಬಟ್ ವೀಕ್ ಪರ್ಫಾರ್ಮೆನ್ಸ್ ಯಾರು ಅಲ್ಲಿ ನೋಡ್ತಾ ಇಲ್ಲ. ಆನ್ ದಿ ಸ್ಪಾಟ್ ನೀನು ಹೆಂಗೆ ಮಾತಾಡಿದೆ, ನೀನು ಹೆಂಗೆ ಡಿಪೆಂಡ್ ಮಾಡ್ಕೊಂಡೆ, ನೀನು ಹೆಂಗೆ ಚರ್ಚಾ ಸ್ಪರ್ಧೆ ನೋಡಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಪ್ರಿನ್ಸಿಪಾಲ್ ಡಿಸಿಷನ್ ತಗೊಂಡಿರೋದು. ನೀನು ಚರ್ಚಾ ಸ್ಪರ್ಧೆಯಲ್ಲಿ ವಾರ ಎಲ್ಲ ಫುಲ್ಲು ಕಿಚ್ಚನ ಚಪ್ಪಾಳೆ ತಗೊಂಡು ನೀನು ಚರ್ಚಾ ಸ್ಪರ್ಧೆಯಲ್ಲಿ ಏನು ವಾದ ಮಾಡಿದೆ ಹಿಂಗೆ ನಿಂತ್ಕೊಂಡಿದ್ರು ಕೂಡ ನೀನು ತುಸ್ಪಟಾಕಿ ಅಷ್ಟೇ ಮಾತಾಡಬೇಕು. ನೀನೇನು ಮಾಡಿಲ್ಲ ಅಂದ್ರೆ ನಾನು ಇಷ್ಟು ಮಾಡಿದ್ದೀನಿ ಅಂತ ತೋರಿಸ್ಬೇಕು, ಮಾತಾಡಬೇಕು. ಅದು ನಿನ್ನ ತಾಕತ್ತು. ಅದು ಬಿಟ್ಬಿಟ್ಟು ನೀನು ಮಾತಾಡಬೇಡ, ನಾನು ಇರೋದೇ ಹಿಂಗೆ ಹಂಗೆ ಹೋಗು ಬಾ ಅಂತ ನಿಜವಾಗ್ಲೂ ಭಾರಿ ಕಷ್ಟ ಗುರು. ಅವ್ರು ಮಾತಾಡ್ತಾರದು ನೋಡಿದ್ರೆ ಸುಮ್ಮನೆ ಗುರು. ಅದೇ ಈ ಒಂದು ಜಗಳಕ್ಕೋಸ್ಕರ ಅವ್ರನ್ನ ಇಟ್ಕೊಂಡಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಅನ್ನೆಸೆಸರಿ ಜಗಳಗಳು ಮಾಡ್ತಾ ಇದ್ದಾರೆ ರಾಶಿಕ್ ಅವರು. ಟ್ರ್ಯಾಕ್ ಬೇರೆ ನಡೆಸ್ತಾ ಇದ್ದಾರೆ. ಆ ಟ್ರ್ಯಾಕ್ ಬ್ರೇಕಪ್ಪು, ಆ ಬ್ರೇಕಪ್ ಎಷ್ಟು ದಿನ ಅಂತ ಗೊತ್ತಿಲ್ಲ. ನಾನು ಅದಕ್ಕೆ ಆ ಅದು ಟ್ರ್ಯಾಕೇ ಅಲ್ಲ ಅಂತ ಆ ಟ್ರ್ಯಾಕ್ ಬಗ್ಗೆ ನಾನು ಮಾತಾಡೋಕೆ ಹೋಗ್ತಾ ಇಲ್ಲ ಗುರು. ಅದು ಫೇಕ್ ಟ್ರ್ಯಾಕ್ ಅಂತ ನಾನು ಮುದ್ರೆ ಹಾಕ್ಬಿಡ್ತಾ ಇದ್ದೀನಿ. ನೀವು ನನ್ನ ಬೈಕೊಂಡ್ರೂ ಪರವಾಗಿಲ್ಲ, ಅದು ಫೇಕ್ ಟ್ರ್ಯಾಕ್ ಅಂತ ಮುದ್ರೆ ಹಾಕ್ತಾ ಇದ್ದೀನಿ. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನೆಕ್ಸ್ಟು ಅದೆಲ್ಲ ಆದಮೇಲೆ ಧನು ಕೂಡ ಮಾತಾಡ್ತಾರೆ. ಧನುಗೆ ಕ್ಲಾರಿಫೈ ಕೊಡ್ತಾರೆ. ಬಟ್ ನನಗೆ ಇಲ್ಲೇನು ಅನಿಸ್ತು ಅಂತಂದ್ರೆ ಧನುನ ಸೇವ್ ಮಾಡ್ಬೋದಾಗಿತ್ತು ಗುರು. ಸೂರಜ್ ನೆತ್ತಿ ನಾಮಿನೇಷನ್ಸ್ಗೆ ಹಾಕ್ಬೋದಾಗಿತ್ತು. ಬಟ್ ಪ್ರಿನ್ಸಿ ಯಾಕೋ ಎತ್ಕೊಂಡು ಬಂದು ಧನುಷನ್ನು ಹಾಕಿದ್ರು. ಇಲ್ಲಿ ಪ್ರಿನ್ಸಿ ಮಿಸ್ಟೇಕ್ ಇದೆ ಗುರು. ಧನುಷ್ ವಿಚಾರದಲ್ಲಿ ಮಾತ್ರ ಪ್ರಿನ್ಸಿ ಮಿಸ್ಟೇಕ್ ಇದೆ. ಪಾಪ ಧನುಷ್ಗೆ ಎಲ್ಲ ಕಡೆನೂ ಅನ್ಯಾಯ ಆಗ್ತಾ ಇದೆ ಗುರು. ಮೊನ್ನೆ ಫೈನಲಿಸ್ಟ್ ಇದ್ರಲ್ಲೂ ವೆಯ್ಟ್ ಟಾಸ್ಕಲ್ಲೂ ಎಲ್ಲ ತಗೊಂಡ್ಬಂದು ಧನುಷ್ನೇ ಟಾರ್ಗೆಟ್ ಮಾಡಿದ್ರು. ಮೊನ್ನೆ ನೋಡಿದ್ರೆ ಕಾಯಿನ್ಸ್ ಇವ್ರು ತಗೊಂಡೋಗಿ ಪ್ರಿನ್ಸಿ ಕ್ಯಾಪ್ಟನ್ ಆಗೋದ್ರು ಒಳಗಡೆ. ಇಲ್ಲಿ ನೋಡಿದ್ರೆ ಇವಾಗ ನಾಮಿನೇಷನ್ ಪಾಪ ಎಲ್ಲ ಕಡೆನೂ ಧನುಗೆ ಹಚ್ಚಿದೆ. ತುಂಬ ಇದಾಗ್ತಾ ಇದೆಯಪ್ಪ, ಮೋಸ ಆಗ್ತಾ ಇದೆ ಧನುಗೆ ಮಾತ್ರ ನಿಜವಾಗ್ಲೂ. ಬೇರೆ ಯಾವ ಕಂಟೆಸ್ಟೆಂಟ್ಗೂ ಅಷ್ಟೊಂದು ಇದಾಗ್ತಾ ಇಲ್ಲ, ಧನುಗೆ ಸ್ವಲ್ಪ ಮೋಸ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ನೆಕ್ಸ್ಟು ಪ್ರೀತಿ ಅಂದರೆ ಏನು, ವಾಟ್ ಈಸ್ ದ ಲವ್ ಅಂತ ಅಂದ್ಬಿಟ್ಟು ಪ್ರಿನ್ಸಿ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ. ಯಾರನ್ನು ಕೇಳ್ತಾರೆ, ಅಭಿನ ಕೇಳಿದ್ರೆ ನಮ್ಮಮ್ಮ ಫಸ್ಟ್ ಲವ್ ಅದು ಇದು ಅಂತ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಅಶ್ವಿನಿ ಗೌಡ ಅವರು ಫ್ರೆಂಡ್ಶಿಪ್ ಅಂತ ನಂಬಿ ನಾವು ಲವ್ ಮಾಡ್ತೀವಿ, ಹಂಗಿರ್ತೀವಿ ಹಿಂಗಿರ್ತೀವಿ, ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಮಾತಾಡ್ತಾರೆ. ರಿಪೀಟು ಜಾನು ಬರ್ತಾರೆ. ಜಾನು ಬಂದು ಫ್ರೆಂಡ್ಶಿಪ್ ಮಾಡೋದಲ್ಲ, ಪ್ರೀತಿ ಮಾಡೋದು ಹೆಚ್ಚಲ್ಲ, ಉಳಿಸ್ಕೊಳ್ಳೋದು ಹೆಚ್ಚು ಅಂತ ಅವ್ರು ಕೌಂಟ್ರ್ ಕೊಡ್ತಾರೆ. ಈ ಕಡೆ ಮಲ್ಲಮ್ಮ ಬಂದರೆ ನಮ್ಮ ಮೇಡಮ್ಮು ನಾನು ಇಲ್ಲಿವರೆಗೂ ಬಂದಿದ್ದೀನಿ, ಅವ್ರ ಪ್ರೀತಿ ಇವ್ರ ಪ್ರೀತಿ ಅಂತ ಅವ್ರು ಮಾತಾಡ್ತಾರೆ. ರಕ್ಷಿತಾ ಬಂದಾಗ ಅವರು ಸ್ವಲ್ಪ ಓಪನ್ ಅಪ್ ಆಗಿ ಎಮೋಷ್ನಲ್ ಆಗಿ ಮಾತಾಡಿದ್ರು ಗುರು. ರಕ್ಷಿತಾ ಅವರು ಮನೆಯಲ್ಲಿ ನಾನು ಅಮ್ಮ ಅಪ್ಪ ಮಾಡಿದ್ದು ಏನು ನಾನು ತಿಂತಾ ಇರಲಿಲ್ಲ, ನಾನು ಅದು ಬೇಡ ಇದು ಬೇಡ ಅಂತ ಹೇಳ್ತಾ ಇದ್ದೆ. ಬಟ್ ಇಲ್ಲಿ ಬಂದಮೇಲೆ ಎಲ್ಲರೂ ಮಾಡಿದ್ದು ನಾನು ತಿಂತಾ ಇದ್ದೀನಿ, ಮುಂದೆ ಹೋದ್ಮೇಲೆ ನಾನು ಈ ಥರ ಮಾಡಲ್ಲ ಅಂತಂದ್ಬಿಟ್ಟು ಚೆನ್ನಾಗಿ ಮಾತಾಡಿದ್ರು. ಗುಡ್ ಅಂತ ಅನ್ನಿಸ್ತು ಗುರು ರಕ್ಷಿತಾ ಅವರು. ನೆಕ್ಸ್ಟು ಇದು ಕಾನ್ವರ್ಸೇಷನ್ ನಡೀತಾ ಇರಬೇಕಾದ್ರೆ ಈ ಗಿಲ್ಲಿ ಸುಮ್ಮನೆ ಇರಲ್ಲ, ಕ್ವಾಟ್ಲೆ ಮಾಡ್ತಾ ಇರ್ತಾನೆ. ಆ ಕಡೆ ಕಾವ್ಯ ಕೂಡ ಅದೇ ರೀತಿ ಕ್ವಾಟ್ಲೆ ಮಾಡ್ತಾರೆ. ಇಬ್ಬರಿಗೂ ಪ್ರಿನ್ಸಿ ಏನು ಮಾಡ್ತಾರೆ, ಪನಿಷ್ಮೆಂಟ್ ಕೊಟ್ಬಿಟ್ಟು ಬೆಂಚ್ ಮೇಲೆ ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿ ಪನಿಷ್ಮೆಂಟನ್ನು ಕೊಡ್ತಾರೆ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ಗುರು. ರಂಗ್ ದೇ ಬಸಂತಿ ಅಂತ ಒಂದು ಟಾಸ್ಕ್. ಆ ಟೈಲ್ಸ್ ಇರುತ್ತೆ, ಆ ಟೈಲ್ಸ್ಗೆ ಬಣ್ಣ ಬಡ್ದು ಇಟ್ಕೋಬೇಕು. ಆ ಫ್ಲೋರ್ ಮೇಲೆ ಹಾಕಿರ್ತಾರೆ, ಅದನ್ನು ಇಬ್ಬಿಬ್ರು ಇರ್ತಾರೆ, ಈ ಕಡೆ ಒಬ್ರು ಆ ಕಡೆ ಒಬ್ರು ಡಿಫೆಂಡ್ ಮಾಡ್ಕೋಬೇಕು. ಇಲ್ಲ ಇವರು ಅಟ್ಯಾಕ್ ಮಾಡಿ ಅವ್ರನ್ನ ಎತ್ತಿ ಆಚೆ ಹಾಕಬೇಕು, ಆ ಪ್ಲೇಟ್ಗಳನ್ನ ಆಚೆ ಹಾಕಬೇಕು. ಯಾರ್ದು ಜಾಸ್ತಿ ಫ್ಲೋರ್ ಮೇಲೆ ಇರುತ್ತೋ ಅವರು ವಿನ್ ಆಗ್ತಾರೆ ಅಂತ ಇತ್ತು. ಫಸ್ಟ್ ರೌಂಡ್ ಅಂತ ಬಂದಾಗ ಅಶ್ವಿನಿ ಗೌಡ ಅವರು ಮತ್ತು ರಾಶಿಕಾ, ಕಾವ್ಯ, ಜಾನು ಇಷ್ಟು ಜನ ಇರ್ತಾರೆ ರೆಡ್ ಆ್ಯಂಡ್ ಬ್ಲೂ ಟೀಮಿಂದ. ಗುರು 4 ಜನ ಕೂಡ ಸಕ್ಕತ್ತಾಗಿ ಎಫರ್ಟ್ ಹಾಕ್ತಾರೆ ಗುರು.
ಬಟ್ ಅಶ್ವಿನಿ ಮೇಡಮು ಆ ರೇಂಜ್ಗೆ ಎಫರ್ಟ್ ಆಗ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಏನೋ ಜಾನ್ವಿ ಮೇಲೆ ಒಂಥರ ಕೋಪ ಇರೋ ಥರ ಕೂತ್ಕೊಂಡು ಅವರು ಬ್ಯಾಡ ಸಖತ್ತಾಗಿತ್ತು ಗುರು. ಅವ್ರಿಬ್ಬರು ಫೈಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಫೈಟ್ ಮಾತ್ರ ಸಕ್ಕತ್ತಾಗಿತ್ತು. ಇನ್ನು ಎಲ್ಲೂ ಹೊಡೆದಾಡ್ಬಿಡ್ತಾರೆ ಒಬ್ರಿಗೊಬ್ರು ಅಂತ ಇದರಲ್ಲಿ ನೋಡ್ತಾ ಇದ್ದೆ ಗುರು, ಅಷ್ಟು ಇದರಲ್ಲಿತ್ತು. ಬಟ್ ಅಷ್ಟೆಲ್ಲ ಫೈಟ್ ಮಾಡಿ ಕೊನೆಯಲ್ಲೊಂದು ಪಪ್ಪಿ ಕೊಟ್ಬಿಟ್ರಲ್ಲ ಅಶ್ವಿನಿ ಮೇಡಮ್ ಜಾನ್ವಿಗೆ, ಅಯ್ಯೋ ಅಂತ ಅಲ್ಲಿ ಟುಸ್ ಆಗೋಯ್ತು ಅವ್ರು ಇದ್ರದ್ದು. ಅವರು ಅಶ್ವಿನಿ ಮೇಡಮ್ ಸಾಫ್ಟ್ ಕಾರ್ನರ್ ಇದ್ದಾರೆ ಗುರು, ಜಾನ್ವಿ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇದ್ದಾರೆ. ಗಿಲ್ಲಿ ಕೂಡ ಅದ್ರ ಬಗ್ಗೆ ಹೇಳ್ತಾನೆ, ಬರ್ತೀನಿ ಅದ್ರ ಬಗ್ಗೆ. ಬಟ್ ಕಾವ್ಯಾಗ ಮಾತ್ರ ಸಖತ್ ಸೀರಿಯಸ್ ಆಗಿ ಸಖತ್ ಇಂಜುರೀಸ್ ಆಗುತ್ತೆ, ಸಖತ್ತಾಗಿ ಆಟ ಆಡ್ತಾಳೆ ಗುರು ಕಾವ್ಯ ಕೂಡ. ಈ ಕಡೆ ರಾಶಿಕಾ ಕೂಡ ಚೆನ್ನಾಗಿ ಇದು ಮಾಡ್ತಾರೆ. ಬಟ್ ಫಸ್ಟ್ ರೌಂಡಲ್ಲಿ ಮಾತ್ರ ಅಶ್ವಿನಿ ಮೇಡಮ್ ದಿ ಹೈಲೈಟ್ ಸಖತ್ತಾಗಿ ಟಾಸ್ಕ್ ಅನ್ನು ಆಡ್ತಾರೆ ಗುರು. ಅವ್ರ ಟೀಮ್ ಗೆಲ್ಲುತ್ತೆ, ಬ್ಲೂ ಟೀಮ್ ಗೆಲ್ಲುತ್ತೆ. ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ ಬಾಯ್ಸ್ ಬರ್ತಾರೆ ಗುರು. ಇದು ಮಾತ್ರ ಒಳ್ಳೆ ಕುಸ್ತಿ ಥರ ಇತ್ತು ನಿಜವಾಗ್ಲು. ಸೂರಜು ಧನುಷ್ ಒಂದು, ಮಾಳು ಅಭಿ ಏನು ಥರ ಹೆಂಗಿತ್ತು ಅಂತಂದ್ರೆ ಸಖತ್ತು ಟಗಫ್ ಇತ್ತು ಗುರು. ಇದು ಮಾತ್ರ ಸೂಪರ್ ಆಗಿತ್ತು. ಮಾಳು ಬಂದು ಅಬ್ಬಿ ಬಾಡಿನ ಡಿಫೆಂಡ್ ಮಾಡ್ಬಿಟ್ಟ. ಮಾಳು ನೋಡಿದ್ರೆ ಹಿಂಗಿದಾನೆ, ಅಭಿ ನೋಡಿದ್ರೆ ಆಜಾನುಬಾಹು ಡಿಪೆಂಡ್ ಮಾಡ್ಬಿಟ್ಟ ಗುರು. ಮಾಳು ಏನ್ ಗುರು, ಮಾಳು ಸಖತ್ ಗುರು. ಮಾಳು ಹಂಗ ಉಡ ಹಿಡ್ದಂಗೆ ಇಟ್ಟಿದ್ದ, ಆ ಉಡಾನ ಬಿಡಿಸ್ಕೊಂಡೋದ್ನಲ್ಲ ಅಭಿ ಇನ್ನೆಷ್ಟು ಸ್ಟ್ರಾಂಗ್ ಗುರು, ನಿಜವಾಗ್ಲು ಸಖತ್ತಾಗಿತ್ತು. ಈ ಕಡೆ ಧನು ಮತ್ತೆ ಸೂರಜ್ ನೋಡಿದ್ರೆ ಒಬ್ರಿಗೊಬ್ರು ಮೇಲೆ ಹಾಳಾದ್ರೆ ಬೀಳ್ತಾ ಇದಾರೆ. ಬೆನ್ನು ಏನಾಗ್ಬೇಕು ಬೆನ್ನು, ನಿಜವಾಗ್ಲು ನಿಜವಾಗ್ಲು ಇವ್ರದ್ದು ಮಾತ್ರ ಎಕ್ಸ್ಟ್ರೀಮ್ ಲೆವೆಲ್ ಗುರು. 4 ಜನ ಎಫರ್ಟ್ಸ್ ಮಾತ್ರ ಸಖತ್ತಾಗಿತ್ತು. ಧನುಷ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಫರ್ಟ್ ಹಾಕಿದ್ರು ಗುರು. ಸೂರಜ್ ಹಂಗೆ ಹಿಡ್ಕೊಂಡಿದ್ರು ಕೂಡ. ಸೂರಜ್ ಹಿಡ್ಕೊಂಡಿದ್ದು ಒಂದೇ, ಬಟ್ ಸೂರಜ್ ಬೇರೆ ಏನೂ ಮಾಡಿಲ್ಲ. ಧನು ಮಾತ್ರ ಹಿಡ್ಕೊಂಡಿದ್ರು ಕೂಡ ಬಂದು ಎಲ್ಲ ಎತ್ತಿ ಮುರಿದು ಎಲ್ಲ ಇದು ಮಾಡಿ ಅಷ್ಟು ಆದ್ರೂ ಕೂಡ ಬ್ಲೂ ಟೀಮ್ ಸೋತಾಗುತ್ತೆ ಗುರು. ಒಂದೇ ಒಂದು ಇದ್ರ ಪಾಯಿಂಟ್ ಇಂದ ರೆಡ್ ಟೀಮ್ ಗೆಲ್ಲುತ್ತೆ. ಕೊನೆಯದಾಗಿ ಫೈನಲ್ ಅವಕಾಶ ಅಂತ ಅಂದ್ಬಿಟ್ಟು ಇನ್ನೊಂದು ಟೀಮ್ ಕೊಡ್ತಾರೆ, ಇನ್ನೊಂದ್ಸಲ ಆಪ್ಷನ್ ಕೊಡ್ತಾರೆ, ಬರೀ ಲೇಡೀಸ್ ಮಾತ್ರ ಅಂತ ಹೇಳ್ತಾರೆ. ಈ ಕಡೆ ರಾಶಿಕಾ ಮತ್ತೆ ರಿಷಿ ಇವ್ರು ಹೋಗ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಜಾನು ಮತ್ತೆ ಕಾವ್ಯ ಹೋಗ್ತಾರೆ. ಇಲ್ಲಿ ಗುರು ಸಖತ್ತಾಗಿ ಪಾಪ ಕಾವ್ಯ ಕೂಡ ಸಖತ್ತಾಗಿ ಇದು ಮಾಡ್ತಾರೆ, ರಾಶಿಕಾ ಇದು ಮಾಡ್ತಾರೆ. ರಿಷಿ ಪರವಾಗಿಲ್ಲ, ಹೆಂಗೋ ಡಿಫೆಂಡ್ ಮಾಡಿದ್ಲು, ಪರವಾಗಿಲ್ಲ, ಓಕೆ. ಬಟ್ ಜಾನು ಕೂಡ ಸಖತ್ತಾಗಿ ಇದು ಮಾಡ್ತಾರೆ. ಫುಲ್ ಫಿಸಿಕಲ್ ಇತ್ತಪ್ಪ ನಿಜವಾಗ್ಲು. ನೆನ್ನೆ ಮಾತ್ರ ನನ್ನ ಪ್ರಕಾರ ಈ ಲೇಡೀಸ್ ಮಾತ್ರ ಟೂ ಗುಡ್ ಅಂತ ಹೇಳ್ಬೋದು. ಸಕ್ಕದಾಗಿ ಆಟ ಆಡಿದ್ರು, ಸೂಪರ್ ಅಂತ ಹೇಳ್ಬೋದು. ಕೊನೆಯದಾಗಿ ಬ್ಲೂ ಟೀಮ್ ಗೆಲ್ಲುತ್ತೆ, ಅಶ್ವಿನಿ ಮೇಡಮ್ ಅವರ ಟೀಮ್ ಗೆಲ್ಲುತ್ತೆ. 2 ಸುತ್ತುಗಳಲ್ಲಿ ಅವ್ರು ಗೆದ್ದಿರೋದ್ರಿಂದ ಅವ್ರಿಗೆ ಒಂದು ಆಪ್ಷನ್ ಕೊಡ್ತಾರೆ, ಸ್ಟೂಡೆಂಟ್ ಆಫ್ ದಿ ವೀಕ್ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂತ. ಫೈನಲಿ ಎಲ್ಲರೂ ಸೇರಿ ಧನುನ ಆಯ್ಕೆ ಮಾಡ್ತಾರೆ. ಗುಡ್ ಡಿಸಿಷನ್ ಅಂತ ನನಗೂ ಅನ್ನಿಸ್ತು ಗುರು. ಎಫರ್ಟ್ಸ್ ಹಾಕಿದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ. ಧನು ಡಿಸರ್ವ್ ಅಂತ ಅನ್ನಿಸ್ತು. ಯಾಕಂತಂದ್ರೆ 4 ವೀಕ್ಸಿಂದ ಅವನು ಡಾಮಿನೇಟ್ ಹಾಕೊಂಡು ಬಂದಿದ್ದಾನೆ, ಎಲ್ಲ ಕಡೆಯಿಂದನೂ ಆಚೆ ಹಾಕೊಂಡು ಬಂದಿದ್ದಾರೆ. ಇಲ್ಲಿ ಈ ಕಡೆ ಬಂದಾಗ ಧನುಗೆ ಸಿಕ್ಕಿದ್ದು ಒಳ್ಳೇದಾಯ್ತು ಅಂತ ನನಗೆ ಅನ್ನಿಸ್ತು ಗುರು. ನೆಕ್ಸ್ಟು ಅಲ್ಲಿ ಬಂದಾಗ ಗಿಲ್ಲಿ ಮತ್ತೆ ಅಶ್ವಿನಿ ಮೇಡಮ್ ಏನೋ ದೊಡ್ಡ ಸಾಹಸ ಮಾಡ್ದಂಗೆ ಬಾತ್ರೂಮ್ ತೊಳೆಯೋಕ್ಕೆ ಹೋಗೋದಕ್ಕೆ ಎಲ್ಲರಿಗೂ ಶೇಕ್ ಹ್ಯಾಂಡ್ ಕೊಟ್ಕೊಂಡು ಒಂದು ರೇಂಜ್ಗೆ, ನಾನು ಯಾವತ್ತೂ ತೊಳೆದಿಲ್ಲ, ತಗೊಂಡೋಗಿ 1 ತಿಂಗಳಾಗ್ಬೇಕು ಗುರು ಸುದೀಪಣ್ಣ ವೀಕೆಂಡ್ ಬಂದು, ಇನ್ನೂ 1 ವಾರ ಮುಂದುವರಿಸಿ ನೀವು ಒಬ್ಬರೇ ಮಾಡಿ ಅಂತ ಹೇಳ್ಬೇಕು. ಸಖತ್ತಾಗಿರುತ್ತೆ. ಆಗ್ಲಾದ್ರೂ ಸ್ವಲ್ಪ ಇಳಿಯುತ್ತೆ, ನಾನು ನೋಡಬೇಕು. ಅಲ್ಲಿ ಒಂದು ರೇಂಜ್ಗೆ ಗಿಲ್ಲಿ ಕೂಡ ಪಾಟ್ಲೆ ಮಾಡ್ತಾ ಇರ್ತಾನೆ. ಕೊನೆಯದಾಗಿ ಬಂದಾಗ ಗಿಲ್ಲಿ ರೇಗಿಸ್ತಾ ಇರ್ತಾನೆ ಅಶ್ವಿನಿ ಮತ್ತೆ ಜಾನ್ವಿ ಅವರನ್ನ, ಇಬ್ಬರನ್ನ ನಿಮ್ದು ಜನಗಳಿಗೋಸ್ಕರ ಫೇಕ್ ಜಗಳ ಆಡ್ತಾ ಇದ್ದೀರಾ ನೀವು, ಫೇಕ್ ಫ್ರೆಂಡ್ಶಿಪ್ಪು ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಬಟ್ ನನಗನ್ಸಿದ್ದು ಏನು ಅಂತಂದ್ರೆ ಅಶ್ವಿನಿ ಮೇಡಮ್ ಕಡೆಯಿಂದ ಜಾನ್ವಿ ಮೇಲೆ ಸಾಫ್ಟ್ ಕಾರ್ನರ್ ಇದೆ ಗುರು. ಅವರು ಈಗಲೂ ಒಂದಾಗೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಎಲ್ಲ ಈ ಪಾಯಿಂಟ್ ಆಫ್ ವ್ಯೂನಲ್ಲಿ ಗಿಲ್ಲಿನೇ ರೈಟ್ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ನಮಸ್ತೆ.